ಸೊ ಹೇ ಗೈಸ್, ಇದು ಮೊದಲನೇ ವಿಡಿಯೋ ಯೂಟ್ಯೂಬಲ್ಲಿ. ಈ ಒಂದು ವಿಡಿಯೋದಲ್ಲಿ ಫೋರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಬಂದ್ಬಿಟ್ಟು ಬಿಗಿನರಿಗೆ ಏನೇನ್ ಬೇಕು ಕಂಪ್ಲೀಟ್ ಆಗಿ, ಫೋರೆಕ್ಸ್ ಅಂದ್ರೇನು, ಪಿಪ್ಸ್ ಅಂದ್ರೇನು, ಸ್ಪ್ರೆಡ್ ಅಂದ್ರೇನು, ಯಾವ ತರ ಟ್ರೇಡ್ ಮಾಡಬೇಕು, ಯಾವ ಬ್ರೋಕರ್ ಟ್ರೇಡ್ ಮಾಡಬೇಕು, ಮಾರ್ಜಿನ್ಸ್ ಅಂದ್ರೇನು, ಲೆವರೇಜಸ್ ಅಂದ್ರೇನು. ಇದನ್ನೆಲ್ಲ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅಂದ್ರೆ ಒಂದೊಂದು ಪಾರ್ಟ್ ಒಂದೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಫಸ್ಟ್ ವಿಡಿಯೋ ಇದು, ಅದಕ್ಕೋಸ್ಕರ ಫೋರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ನಾನು ಹೇಳ್ಕೊಡ್ತೀನಿ ನೋಡಿ. ಫೋರೆಕ್ಸ್ ಅಂದ್ರೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಫಾರಿನ್ ಎಕ್ಸ್ಚೇಂಜ್ ಅಂತ. ಓಕೆನಾ? ಇಲ್ಲಿ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಚಿಕ್ಕ ಎಕ್ಸಾಂಪಲ್ ಇದು. US ಡಾಲರ್ಸ್ ನ ನೀವು ಬೈ ಮಾಡ್ತೀರಾ, ಆಮೇಲೆ ಅದೊಂದು ಹೈಯರ್ ರೇಟಿಗೆ ನೀವು ಸೆಲ್ ಮಾಡ್ತೀರಾ. ಇಲ್ಲಿ ಏನ್ ಮಾಡಿದ್ರಿ ನೀವು? ಫೋರೆಕ್ಸ್ ಟ್ರೇಡಿಂಗ್ ನ ಮಾಡಿದ್ರಿ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಫೋರೆಕ್ಸ್ ಮಾರ್ಕೆಟ್ ಇಸ್ ಎ ಡಿಸೆಂಟ್ರಲೈಸ್ಡ್ ಮಾರ್ಕೆಟ್ ಅಂತ ಅಂತೀವಿ. ಏಂತಕ್ಕೆ ಅಂದ್ರೆ ಇದಕ್ಕೊಂದು ಫಿಕ್ಸ್ಡ್ ಪ್ಲೇಸ್ ಇರಲ್ಲ. ಇದೆಲ್ಲ ನಡೆಯೋದೆಲ್ಲಿ? ಆನ್ಲೈನ್ ಅಲ್ಲಿ. ಯಾಕೆ ಅಂತ ಅಂದ್ರೆ, ಡಿಫ್ರೆಂಟ್ ಕಂಟ್ರೀಸ್ ಇಂದ ಎಲ್ಲ ಟ್ರೇಡ್ ಮಾಡ್ತಾರೆ, ಹಂಗಾಗಿ ಇದು ಆನ್ಲೈನ್ ಅಲ್ಲಿ ನಡೆಯುತ್ತೆ. ಇಲ್ಲಿ ಟ್ರೇಡ್ ಮಾಡೋರು ಯಾರ್ಯಾರು ಜಾಸ್ತಿ ಅಂತ ಅಂದ್ರೆ, ರಿಟೇಲ್ ಟ್ರೇಡರ್ಸ್, ಬ್ಯಾಂಕ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವರು. ಇವರೆಲ್ಲ ಮೇಜರ್ ಪಾರ್ಟಿಸಿಪೆಂಟ್ಸ್ ಇಲ್ಲಿ, ಅಂದ್ರೆ ಟ್ರೇಡ್ ಮಾಡ್ತಾರೆ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು, ಯಾವಾಗೆಲ್ಲ ಮಾರ್ಕೆಟ್ ಓಪನ್ ಇರುತ್ತೆ ಅಂತ. ಇದ್ ನೋಡಿ, ಇದು ತುಂಬಾನೇ ಅಡ್ವಾಂಟೇಜ್ ಫೋರೆಕ್ಸ್ ಟ್ರೇಡ್ ಮಾಡೋರಿಗೆ. ಯಾಕೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯನ್ ಮಾರ್ಕೆಟ್ ಬಂದ್ಬಿಟ್ಟು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಮಾತ್ರ ಟ್ರೇಡ್ ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಬಟ್ ಫೋರೆಕ್ಸ್ ಅಲ್ಲಿ ಹಂಗಲ್ಲ. 24 ಅವರ್ಸ್ ನೀವು ಟ್ರೇಡ್ ಮಾಡ್ಬೋದು. ಸ್ಯಾಟರ್ಡೆ ಮತ್ತೆ ಸಂಡೇ ರಜಾ ಇರುತ್ತೆ. ಅದ್ ಬಿಟ್ಟು 5 ಡೇಸ್ ಇನ್ ವೀಕ್ ಅಲ್ಲಿ 24 ಅವರ್ಸ್ ನೀವು ಟ್ರೇಡ್ ಮಾಡ್ಬೋದು. ಕೆಲವರಿಗೆ ಬೆಳಿಗ್ಗೆ ಕೆಲಸ ಇರುತ್ತೆ, ಕೆಲವರಿಗೆ ರಾತ್ರಿ ಕೆಲಸ ಇರುತ್ತೆ. ಅವ್ರವ್ರ ಟೈಮಿಂಗ್ಸ್ಗೆ ತಕ್ಕನಾಗಿ ನೀವು ಒಂದು ಶೆಡ್ಯೂಲ್ ನ ಮಾಡ್ಕೊಂಡು ಆರಾಮಾಗಿ ಫೋರೆಕ್ಸ್ ಅಲ್ಲಿ ಟ್ರೇಡಿಂಗ್ ನ ಮಾಡಬಹುದು. ಆಮೇಲೆ ಇದು ಒನ್ ಆಫ್ ದ ಮೋಸ್ಟ್ ಲಿಕ್ವಿಡ್ ಫೈನಾನ್ಷಿಯಲ್ ಮಾರ್ಕೆಟ್ ಇನ್ ದ ವರ್ಲ್ಡ್. ಫಾರ್ ಎಕ್ಸಾಂಪಲ್, ಇವಾಗ ಇಂಡಿಯನ್ ಮಾರ್ಕೆಟ್ ಮತ್ತೆ ಫೋರೆಕ್ಸ್ ಮಾರ್ಕೆಟ್ ನ ನೀವು ಅಕ್ಕಪಕ್ಕ ಇಟ್ರೆ ತುಂಬಾನೇ ಡಿಫರೆನ್ಸ್ ಇದೆ. ಇಲ್ಲಿ ಬಿಲಿಯನ್ಸ್ ಅಲ್ಲಿ ಟ್ರೇಡ್ ಆದ್ರೆ ಇಲ್ಲಿ ಟ್ರಿಲಿಯನ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ. ಆ ತರ ಡಿಫರೆನ್ಸ್ ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ಇದೆ. ಫೋರ್ತ್ ಪಾಯಿಂಟ್. ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು, ಯಾವ ತರ ಟ್ರೇಡ್ ಮಾಡೋದು ಅಂತ, ಹೌ ಟು ಟ್ರೇಡ್. ಸಿಂಪಲ್ ಆಗಿ ಹೇಳ್ತೀನಿ, ಸಿಂಪಲ್ ಪ್ರಿನ್ಸಿಪಲ್ ಇದು. ಹೆಂಗೆ ಅಂದ್ರೆ, ಚೀಪ್ ಆಗಿದ್ದಾಗ ಬೈ ಮಾಡಿ. ಅದು ಒಂದು ಒಳ್ಳೆ ರೇಟಿಗೆ ಹೋದಾಗ, ಒಳ್ಳೆ ಎಕ್ಸ್ಪೆನ್ಸಿವ್ ರೇಟಿಗೆ ಹೋದಾಗ ಸೆಲ್ ಮಾಡಿ. ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್, ಇವಾಗ US ಡಾಲರ್‌ನ ಬೈ ಮಾಡ್ತೀರಾ ಎಷ್ಟಕ್ಕೆ? ₹97ಗೆ ಬೈ ಮಾಡಿದ್ದೀರಾ. ಅದು ಯಾವಾಗ ₹100ಗೆ ರೀಚ್ ಆಗುತ್ತೆ ಅವಾಗ ನೀವು ಸೆಲ್ ಮಾಡಿ. ನೀವು ಪ್ರಾಫಿಟ್ ಎಷ್ಟು ಮಾಡಿದ್ರಿ? ₹3 ಪ್ರಾಫಿಟ್‌ನ ಮಾಡಿದ್ರಿ. ಆಮೇಲೆ ಇನ್ನೊಂದು ಮೇಜರ್ ಪಾಯಿಂಟ್ ಏನ್ ಗೊತ್ತಾ ಫಾರೆಕ್ಸ್ ಮಾರ್ಕೆಟಲ್ಲಿ? ಇವಾಗ ಆಪ್ಷನ್ ಚೈನ್ಸು, ಆಮೇಲೆ ಥೀಟಾ, ಗಾಮಾ, ಥೀಟಾ ಡಿಕೆ ಅಂತ ಎಲ್ಲ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಇರುತ್ತಲ್ಲ. ಆಮೇಲೆ ಆಪ್ಷನ್ ಚೈನ್ ಅಲ್ಲಿ ನಂಬರ್ಸ್ ನೋಡ್ಬೇಕು, ಕಾಲ್ ಪುಟ್ಟು. ಆ ತರ ಏನೂ ಇರಲ್ಲ. ಇಲ್ಲಿ ಸಿಂಪಲ್ ಆಗಿ ಜಾಸ್ತಿ ನಾವು ಫೋಕಸ್ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಫಸ್ಟ್ ಒಂದ್ ಬಂದ್ಬಿಟ್ಟು ಲಿಕ್ವಿಡಿಟಿ, ಆಮೇಲೆ ಮಾರ್ಜಿನ್ ಎಷ್ಟ್ ಇಟ್ಕೋಬೇಕು, ಆಮೇಲೆ ಲಾಟ್ ಸೈಜ್ ಎಷ್ಟ್ ಇಟ್ಕೋಬೇಕು. ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕಾಗಿರೋದಷ್ಟೇ. ಸಿಂಪಲ್ ಫ್ಯಾಕ್ಟ್ಸ್ ಇಲ್ಲೆಲ್ಲ ತುಂಬಾ ಸಿಂಪಲ್ ಆಗಿರುತ್ತೆ ಟ್ರೇಡ್ ಮಾಡೋದಕ್ಕೆ. ಅದಕ್ಕೆ ಫೋರೆಕ್ಸ್ ಮಾರ್ಕೆಟ್ ಒನ್ ಆಫ್ ದ ಬೆಸ್ಟ್. ಇದ್ ಏಂತಕ್ ಪಾಪ್ಯುಲರ್ ಅಂದ್ರೆ, ಇವಾಗ ತಾನೇ ಹೇಳ್ದೆ. ಸೊ ಟೈಮ್ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಆಮೇಲೆ ನಿಮ್ದೊಂದು ಕಡಿಮೆ ಕ್ಯಾಪಿಟಲ್ ಅಲ್ಲೂ ಸಹ ನೀವು ಟ್ರೇಡ್ ಮಾಡ್ಬೋದು. ನೀವು 10,000ದಲ್ಲೂ ಟ್ರೇಡ್ ಮಾಡ್ಬೋದು, 5,000ದಲ್ಲೂ ಟ್ರೇಡ್ ಮಾಡ್ಬೋದು, 5,00,000ದಲ್ಲೂ ಟ್ರೇಡ್ ಮಾಡ್ಬೋದು. ಸೊ ಈ ತರ ಒಂದು ತುಂಬಾನೇ ಈಸಿ ಆದ ಮಾರ್ಕೆಟ್ ಇದು ಟ್ರೇಡ್ ಮಾಡೋದಕ್ಕೆ. ಆಮೇಲೆ ಇದು, ಆಸ್ ಬಿಫೋರ್ ಐ ಸೆಡ್, ವರ್ಲ್ಡ್ಸ್ ಬಿಗ್ಗೆಸ್ಟ್ ಫೈನಾನ್ಷಿಯಲ್ ಮಾರ್ಕೆಟ್. ಮತ್ತೆ ಯು ಕ್ಯಾನ್ ಟ್ರೇಡ್ ಫ್ರಮ್ ಎನಿವೇರ್ ಇನ್ ದ ವರ್ಲ್ಡ್. ಎಲ್ಲಿಂದನಾದ್ರೂ ನೀವು ಆರಾಮಾಗಿ ಟ್ರೇಡ್ ಮಾಡ್ಬೋದು. ಟೈಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಕಡಿಮೆ ಕ್ಯಾಪಿಟಲ್ ಇಟ್ಕೊಂಡು ಮಾಡ್ಬೋದು. ಆಮೇಲೆ ಇಲ್ಲಿ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಯಾವ್ದು ಇರಲ್ಲ, ಎಲ್ಲ ಸಿಂಪಲ್ ಆಗಿರುತ್ತೆ. ಅದನ್ನ ನೀಟಾಗಿ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ಟ್ರೇಡರ್ ಆಗ್ಬೋದು ನೀವು. ಇನ್ನೊಂದು ಏನು ಅಂತ ಅಂದ್ರೆ, ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಪಿಪ್ಸ್ ಅಂದ್ರೆ ಏನು, ಸ್ಪ್ರೆಡ್ ಅಂದ್ರೆ ಏನು ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ.